bloody sweet. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮ್ಗೆ ಡ್ಯಾಶ್ ಕ್ಯಾಮ್ ಬಗ್ಗೆ ಹೇಳ್ಬೇಕಂತ ಅನ್ಕೊಂಡಿ. ನಾನೊಂದು ಡ್ಯಾಶ್ ಕ್ಯಾಮ್ ತಗೊಂಡೆ. ಸೊ ಮಾರ್ಕೆಟ್ ಅಲ್ಲೆಲ್ಲ ಡ್ಯಾಶ್ ಕ್ಯಾಮ್ ನಾವು ಚೆಕ್ ಮಾಡಿದಾಗ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇದೆ. ಸೊ ಓನ್ಲಿ ಫ್ರಂಟ್ ಡ್ಯಾಶ್ ಕ್ಯಾಮೆ ನಿಮ್ಗೆ 2.5K ರೆಸೊಲ್ಯೂಷನ್ ಇರೋ ಅಂತ ಒಂದು ಕ್ಯಾಮೆ ನಿಮ್ಗೆ ಆಲ್ಮೋಸ್ಟ್ 7,000 ಇಂದ 8,000 ರೂಪಾಯಿ ಆಗುತ್ತೆ. ಸೊ ನಿಮ್ಗೆ ಫ್ರಂಟ್ ಅಂಡ್ ಬ್ಯಾಕ್ ಹಾಕ್ಸ್ಬೇಕಂದ್ರೆ ಮಿನಿಮಮ್ 11,000 12,000 ಖರ್ಚಾಗುತ್ತೆ ವಿತೌಟ್ ಡಿಸ್ಪ್ಲೇ ಇಲ್ದಿರೋದು. ನಿಮ್ಗೆ ಡಿಸ್ಪ್ಲೇ ಇರೋದು ಹಾಕ್ಬೇಕಂದ್ರೆ ನಿಯರ್ಲಿ 15,000 ಹತ್ತತ್ರ ಬರುತ್ತೆ. ಡ್ಯಾಶ್ ಕ್ಯಾಮ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಂಗಿದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಡ್ಯಾಶ್ ಕ್ಯಾಮ್ ಇಂದ ನೀವು ಮೇಯ್ನು ಸೇಫ್ಟಿ ಮೆಜರ್, ನಿಮ್ಗೆ ಏನಾದ್ರು ಹಿಟ್ ಅಂಡ್ ರನ್ ಕೇಸ್ ಆಗಿರ್ಬೋದು, ಇಲ್ಲ ಯಾರೋ ಒಬ್ರು ಮುಂದೆಗಡೆ ಬಂದು ಮಿಸ್ಚೀಫ್ ಮಾಡ್ಬೋದು, ಎಲ್ಲೋ ಒಂದು ಇರ್ಬೋದು, ಅದೊಂದು ಕ್ಯಾಪ್ಚರ್ ಆಗುತ್ತೆ. ಅದೇ ತರ ನೀವೊಂದು ಟ್ರಿಪ್ ಹೋಗಿರ್ತೀರಾ, ರೋಡ್ ಕವರೇಜ್ ಆಗ್ಲಿ, ನಿಮ್ ಟ್ರಿಪ್ ಕವರೇಜ್ ಆಗ್ಲಿ, ಎಲ್ಲ ಇಂಪಾರ್ಟೆಂಟ್. ನೀವು ಇವಾಗ ಒಂದು ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ತಾ ಇದೀರಾ, ಒಂದು ಒಳ್ಳೆ ಸೀನರಿ ಸಿಕ್ತು, ಆಟೋಮೆಟಿಕ್ ಆಗಿ ಕ್ಯಾಪ್ಚರ್ ಆಗುತ್ತೆ. ಲೇಟರ್ ನೀವು ಅದನ್ನ ತೆಗೆದು ಅಡ್ಮೈರ್ ಮಾಡ್ಕೊಬಹುದು, ಆ ತರ ಇರುತ್ತೆ. ಸೊ ಮೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದ್ರೆ ಡ್ಯಾಶ್ ಕ್ಯಾಮ್ ಇರೋದು ಸೇಫ್ಟಿ ಪರ್ಪಸ್ಗೋಸ್ಕರ. ಸೊ ಏನೇ ಒಂದು ಹಿಟ್ ಅಂಡ್ ರನ್ ಆಗ್ಲಿ, ಆಕ್ಸಿಡೆಂಟ್ ಆಗ್ಲಿ, ಇವಾಗ ಲೀಗಲ್ ಆಗಿ ನಮ್ಮ ಹತ್ರ ಒಂದು ಡಾಕ್ಯುಮೆಂಟ್ ಇರುತ್ತೆ, ವಿಡಿಯೋ ಪ್ರೂಫ್ ಕೊಟ್ಟು ನಾವೇನಾದ್ರು ನಮ್ದು ತಪ್ಪಿಲ್ಲ ಅಂದ್ರೆ ನಾವು ಕ್ಲೈಮ್ ಮಾಡ್ಕೊಬಹುದು ನಮ್ ತಪ್ಪಿಲ್ಲ ಅಂತ. ಸೊ ಅದೇ ತರಾನೇ ಬ್ಯಾಕ್ ಸೈಡು ಅಷ್ಟೇ, ಏನೇ ಒಂದು ಅನಾಹುತ ಬ್ಯಾಕ್ ಸೈಡ್ ಇಂದ ಬಂದು ನಾವು ಬ್ರೇಕ್ ಹೊಡೆದ್ಮೇಲೆ ಟಚ್ ಮಾಡಿದ್ರೆ, ಏನೇ ಒಂದು ಯಾವ್ದೇ ಒಂದು ರೀಸನ್ ಕೊಟ್ರೇನು ನಮ್ಮ ಹತ್ರ ಒಂದು ಪ್ರೂಫ್ ಇರುತ್ತೆ ಪ್ರೂವ್ ಮಾಡಕ್. ಸೊ ಯಾರ ಮೇಲೂ ಡಿಪೆಂಡೆಂಟ್ ಆಗ್ಬೇಕಾಗಿರೋ ಅವಶ್ಯಕತೆ ಇರಲ್ಲ. ಮೈನ್ ಇಂಟೆನ್ಷನ್ ಅದೇ. ಅದು ಬಿಟ್ಟು ನಿಮ್ಗೆ ಏನಂದ್ರೆ ರೋಡ್ ಕ್ಯಾಪ್ಚರ್ ಆಗುತ್ತೆ. ಇವತ್ತು ನಾನು ಯಾವ ಡ್ಯಾಶ್ ಕ್ಯಾಮ್ ತಗೊಂಡೆ, ಏನ್ ನನ್ನ ಬಡ್ಜೆಟ್ ಅಂತ ಹೇಳ್ತೀನಿ. ಫಸ್ಟ್ ಬಡ್ಜೆಟ್ ಹೇಳ್ತೀನಿ. ಈ ಡ್ಯಾಶ್ ಕ್ಯಾಮು 6,500 ರೂಪಾಯಿ ಆಗುತ್ತೆ. 6,500 ರೂಪಾಯಿ ಕೊಟ್ಟು ನಾನು ತಗೊಂಡೆ. ಸೊ ಈ ಡ್ಯಾಶ್ ಕ್ಯಾಮು ಫ್ರಂಟ್ ಅಂಡ್ ಬ್ಯಾಕು. ಫ್ರಂಟ್ ಡ್ಯಾಶ್ ಕ್ಯಾಮು ಇರುತ್ತೆ, 4K ಬರಲ್ಲ, 2.5K ಅಂದ್ರೆ ನಿಯರ್ಲಿ 4K ತರ ನಿಮ್ಗೆ ರೆಸೊಲ್ಯೂಷನ್ ಸಿಗುತ್ತೆ. ಬ್ಯಾಕ್ ಡ್ಯಾಶ್ ಕ್ಯಾಮು 1080 ಇರುತ್ತೆ. ಸೊ ಎಚ್ ಡಿ ರೆಸೊಲ್ಯೂಷನ್ ಇರುತ್ತೆ ಇದು. ಸೊ 4K ಆ ಬಾಕ್ಸು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಕಾರ್ DBR ಅಂತ. ಮತ್ತೆ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ ಚಿಕ್ಕದಾಗಿ ಬ್ಯಾಕ್ ಸೈಡ್ ಕರೆಕ್ಟ್ ಆಗಿ ನನ್ನ ಬೆರಳ ಹತ್ರ, ಅದು ಬ್ಯಾಕ್ ಕ್ಯಾಮ್ರಾ. ಇವಾಗ ನಾನು ನಿಮಗೆ ಫ್ರಂಟ್ ಕ್ಯಾಮ್ರಾ ತೋರಿಸ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ, ಇದು ಫ್ರಂಟ್ ಕ್ಯಾಮ್. ಸೊ ವಿತ್ ಡಿಸ್ಪ್ಲೇ ಇರುತ್ತೆ. ಅಡ್ವಾಂಟೇಜ್ ಅಷ್ಟೇ, ನಿಮಗೆ 6,500 rupees ಅಲ್ಲಿ 2.5K ರೆಸೊಲ್ಯೂಷನ್ ಇರೋ ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ ವಿತ್ ಡಿಸ್ಪ್ಲೇ. ನೀವು ಇದನ್ನ ಮೊಬೈಲಲ್ಲಿ ಆಕ್ಸೆಸ್ ಮಾಡ್ಬೋದು, ಇಲ್ಲೇ ಆಕ್ಸೆಸ್ ಮಾಡ್ಬೋದು. ಇವಾಗ ನೀವು ನೋಡ್ತಾ ಇರೋದು ಬ್ಯಾಕ್ ಸೈಡು, ನಾನು ಪ್ರೆಸ್ ಮಾಡ್ತೀನಿ. ಇದು ಬ್ಯಾಕ್ ಅಂಡ್ ಫ್ರಂಟ್ ಇದೆ. ಇದು ಫ್ರಂಟು, ಇದು ಬ್ಯಾಕ್, ಮತ್ತೆ ಇದು ಫ್ರಂಟ್ ಅಂಡ್ ಬ್ಯಾಕ್. ಎರಡು ವಿಂಡೋ ಬರುತ್ತೆ. ಈ 3 ಮೋಡ್ ಇರುತ್ತೆ. ಈ 3 ಮೋಡಲ್ಲೂ ನೋಡ್ಬೋದು. ಆಮೇಲೆ ಕೆಲವು ಸೆಟ್ಟಿಂಗ್ಸ್ ಎಲ್ಲ ಇರುತ್ತೆ. ಸೊ ಫಸ್ಟ್ ಸೆಟ್ಟಿಂಗು, ನೀವು ವಿಡಿಯೋನ ಇವಾಗ ಏನು ಪ್ಲೇ ಬ್ಯಾಕ್ ವಿಡಿಯೋ ಆಗ್ತಾ ಇದೆ ಅದಕ್ಕೆ ಹೋಗುತ್ತೆ. ಸೆಕೆಂಡ್ ಸೆಟ್ಟಿಂಗು, ಯಾವ ತರ ರೆಕಾರ್ಡ್ ಮಾಡಬೇಕು, ಆಡಿಯೋ ರೆಕಾರ್ಡ್ ಮಾಡಬೇಕಾ, ಯಾವ ರೆಸೊಲ್ಯೂಷನ್ ಅಲ್ಲಿ ರೆಕಾರ್ಡ್ ಮಾಡಬೇಕು ಅನ್ನೋದು ನೀವು ಸೆಲೆಕ್ಟ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಫೈಲ್ ಎಕ್ಸ್ಪ್ಲೋರ್, ರೆಕಾರ್ಡ್ ಆಗಿರೋ ಫೈಲ್ಸ್ ಎಲ್ಲ ಇರುತ್ತೆ. ಆ ಫೈಲ್ ಎಲ್ಲ ನೀವು ಆಕ್ಸೆಸ್ ಮಾಡಿ ಪ್ಲೇ ಮಾಡಿ ನೋಡ್ಬೋದು. ಮೊಬೈಲ್ ಮೂಲಕ ಪ್ಲೇ ಮಾಡ್ಬೋದು, ಇಲ್ಲೂ ಪ್ಲೇ ಮಾಡಿ ನೋಡ್ಬೋದು. ಅದೊಂದು ಫಂಕ್ಷನ್. ನಿಮಗೆ ಬೇರೆ ಒಳ್ಳೆ ಬ್ರ್ಯಾಂಡು ಈ 70Me ಅಲ್ಲೆಲ್ಲ ನೀವು ಮೊಬೈಲಲ್ಲೇ ಆಕ್ಸೆಸ್ ಮಾಡಬೇಕು, ಇದ್ರಲ್ಲಿ ಆಕ್ಸೆಸ್ ಮಾಡೋ ತರ ಇರಲ್ಲ. ಇದ್ರಲ್ಲಿ ಇಲ್ಲೇ ಆಕ್ಸೆಸ್ ಮಾಡಿ ಪ್ಲೇ ಮಾಡಿ ನೋಡ್ಬೋದು. ಎಮರ್ಜೆನ್ಸಿಗೆ ಇಮಿಡಿಯೇಟ್ ಆಗಿ ನೀವು ನೋಡ್ಬೇಕಂದ್ರೆ. ಸಿಸ್ಟಮ್ ಸೆಟ್ಟಿಂಗ್ ಅಂದ್ರೆ, ನೀವು ಸಿಸ್ಟಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಟ್ಟಿಂಗ್ ಇರುತ್ತೆ, ಎಷ್ಟು ನಿಮಿಷಕ್ಕೆ ರೆಕಾರ್ಡ್ ಆಗಬೇಕು ಏನು ಅಂತ. ಸೊ ಇವಾಗ ನೋಡಿದ್ರೆ ನೀವು ವೈಫೈ ಪಾಸ್ವರ್ಡ್, ಇದ್ರಲ್ಲಿ ವೈಫೈ ಕನೆಕ್ಟ್ ಮಾಡಿ ನಾವು ಆಕ್ಸೆಸ್ ಮಾಡ್ತೀವಿ ಫೈಲ್, ಅದಕ್ಕೆ ವೈಫೈ. ಬ್ರೈಟ್ನೆಸ್ ಇದೆ, ಎಷ್ಟು ಬ್ರೈಟ್ನೆಸ್ ಸಿಗ್ಬೋದು ಅಂತ. ವಾಲ್ಯೂಮ್ ಸೆಟ್ಟಿಂಗು, ಇದು ಪ್ಲೇ ಬ್ಯಾಕ್ ಮಾಡೋವಾಗ ವಾಲ್ಯೂಮ್ ಎಷ್ಟು ಬರಬೇಕು ಅಂತ. ಅದೇ ತರ ಸ್ಕ್ರೀನ್ ಸ್ಲೀಪ್. ಇವಾಗ ನೀವು ನಾನು ಸ್ಲೀಪಲ್ಲಿ ಇಟ್ಟಿಲ್ಲ, ನಾನು ಕಂಟಿನ್ಯೂಸ್ ರನ್ನಿಂಗ್ ಅಲ್ಲೇ ಇಟ್ಟಿದ್ದೀನಿ. ನೀವು ಅವಶ್ಯಕತೆ ಇಲ್ಲ ಅಂದ್ರೆ ನಿಮಗೆ ಸ್ಲೀಪ್ ಮೋಡ್ನ ನೀವು ಟರ್ನ್ ಆಫ್ ಮಾಡಿಬಿಡ್ಬೋದು. 10 seconds ಕಾರ್ ಆನ್ ಆಗಿದೆ, 10 seconds ನಿಮ್ಗೆ ರೆಕಾರ್ಡ್ ಇದು ಸ್ಕ್ರೀನ್ ಬರುತ್ತೆ, ಮತ್ತೆ ಸ್ಕ್ರೀನ್ ಆಫ್ ಆಗೋಗುತ್ತೆ. ಸೊ ನಿಮ್ಗೆ ಬ್ಲ್ಯಾಕ್ ಸ್ಕ್ರೀನ್ ತರ ಇರುತ್ತೆ. ತಿರ್ಗಾ ನೀವೇನಾದ್ರೂ ಓಕೆ ಸೆಂಟರ್ ಪವರ್ ಬಟನ್ ಪ್ರೆಸ್ ಮಾಡಿದ್ರೆ ಡಿಸ್ಪ್ಲೇ ಬರುತ್ತೆ, ಆ ತರ ಇರುತ್ತೆ. ಸೊ ಹಾಗೆ ಹಿಂಗೆ ಇರುತ್ತೆ ಕ್ಯಾಮ್ರಾ. ಸೊ ಅಲ್ಲಿ ನಿಮ್ಗೆ ಸ್ಟಿಕ್ ಮಾಡಿರ್ತಾರೆ, ನಿಮ್ಗೆ ಅಲ್ಲಿ ಕಾಣಿಸುತ್ತೆ ನೋಡಿ, ಇಲ್ಲಿ ಸ್ಟಿಕ್, ಒಂದು ಪೇಪರ್ ತರ ಸ್ಟಿಕ್ ಮಾಡಿರ್ತಾರೆ, ಅದ್ರ ಮೇಲೆ ಈ ಪ್ಲಾಸ್ಟಿಕ್ ಸ್ಟಿಕ್ ಮಾಡಿರ್ತಾರೆ. ನಿಮಗೆ ಬೇಡ ಅಂದ್ರೆ ಕ್ಯಾಮ್ರಾ ತಗೊಬೋದು. ಸೊ ಬಿಸಿಲೆಲ್ಲ ಸಿಕ್ಕಾಪಟ್ಟೆ ಬಿದ್ದಾಗ ನಾನು ಬಿಚ್ಚಿಟ್ಬಿಡ್ತೀನಿ. ಅದೇ ಬಿಚ್ಚಿ ಅಂದ್ರೆ ಸ್ವಲ್ಪ ಮುಂದೆ ಹಾಕ್ಬಿಟ್ಟು ಮುಂದೆಗಡೆ ಇದು ಕವರ್ ಮಾಡ್ಬಿಟ್ಟಿರ್ತೀನಿ ಡಿಸ್ಪ್ಲೇನ. ಸೊ ನಿಮ್ಗೆ ಬಿಸಿ ಕ್ಯಾಮ್ರಾ ತಾಗ್ದಿರ ಇರಲಿ. ಜಾಸ್ತಿ ಬಿಸಿಲಲ್ಲಿ ನಾನು ಔಟ್ಡೋರ್ ನೀವೇನಾದ್ರೂ ಪಾರ್ಕಿಂಗ್ ಮಾಡಿದ್ರೆ ಅವಾಗ ಆಟೋಮೆಟಿಕ್ ಆಗಿ ಗ್ಲಾಸ್ಗೆ ಸೂರ್ಯನ ಕಿರಣಗಳು ಬಿದ್ದು ಸಿಕ್ಕಾಪಟ್ಟೆ ಬಿಸಿ ಆಗುತ್ತೆ. ಸೊ ಚಾನ್ಸ್ ಇದೆ, ನನ್ನ ಪ್ರಕಾರ ಏನು ಡ್ಯಾಮೇಜ್ ಆಗಲ್ಲ ಅನ್ಕೊಂತೀನಿ. ಆದ್ರೆ ಏನಕ್ಕೂ ಸೇಫ್ಟಿಗೆ ಬಿಚ್ಚಿಟ್ಟಿರ್ತೀನಿ ಕೆಲವು ಟೈಮು. ಆದ್ರೆ ಇದ್ರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಇದೆ, ನೀವು
ಮೋಷನ್ ಸೆನ್ಸರ್ ಎನೇಬಲ್ ಮಾಡಿದ್ರೆ ಯಾರಾದ್ರೂ ನಿಮ್ ಕಾರ್ನ ಟಚ್ ಮಾಡಿದ್ರೆ ಪಾರ್ಕಿಂಗ್ ಮಾಡಿದಾಗ ಆ ಟೈಮಲ್ಲಿ ಏನಾದ್ರು ಟಚ್ ಮಾಡಿದ್ರೆ ಅವಾಗ ಅದು ಆಟೋಮೆಟಿಕ್ ಆಗಿ 30 ಸೆಕೆಂಡ್ಸ್ ವಿಡಿಯೋ ಆನ್ ಆಗುತ್ತೆ. 30 ಸೆಕೆಂಡ್ಸ್ ವಿಡಿಯೋ ಆನ್ ಆಗ್ಬಿಟ್ಟು ನಿಮ್ಗೆ ಸರೌಂಡಿಂಗ್ ಬ್ಯಾಕ್ ಅಂಡ್ ಫ್ರಂಟ್ ಎರಡು 30 ಸೆಕೆಂಡ್ಸ್ ಆನ್ ಆಗಿ ವಿಡಿಯೋ ರೆಕಾರ್ಡ್ ಆಗುತ್ತೆ. ಅದು ನಿಮ್ಗೆ ಲಾಕ್ಡ್ ಅಂದ್ಬಿಟ್ಟು ಒಂದು ಫೋಲ್ಡರ್ ಅಲ್ಲಿ ಸೇವ್ ಆಗಿರುತ್ತೆ. ಅದು ಎಮರ್ಜೆನ್ಸಿ ರೆಕಾರ್ಡಿಂಗ್ ತರ. ಸೊ ಅದನ್ನ ಡಿಲೀಟ್ ಮಾಡಕ್ ಆಗಲ್ಲ, ನಾವೇ ಮ್ಯಾನ್ಯುಯಲ್ ಆಗಿ ಹೋಗಿ ಡಿಲೀಟ್ ಮಾಡೋವರೆಗೂ ಅದು ಡಿಲೀಟ್ ಆಗಲ್ಲ. ಇನ್ ಮಿಕ್ಕಿದ್ದೆಲ್ಲ ನಿಮ್ಗೆ ಮೆಮೊರಿ ಕಾರ್ಡ್ ಫುಲ್ ಆಗ್ತಾ ಆಗ್ತಾ ಆಟೋಮೆಟಿಕ್ ಆಗಿ ಲಾಸ್ಟ್ ವಿಡಿಯೋಸ್ ಎಲ್ಲ ಡಿಲೀಟ್ ಆಗ್ತಾ ಬರುತ್ತೆ. ಕ್ಯಾಮ್ರಾ ಓರಿಯಂಟೇಶನ್ ನ ಇದನ್ನ ನೀವು ಮೂವ್ ಮಾಡ್ಬೋದು. ತೋರಿಸ್ತೀನಿ ನೋಡಿ, ಈ ತರ ಮೂವ್ ಮಾಡ್ಬೋದು. ಯಾವ ಆಂಗಲ್ ಬೇಕೋ ನೀವು ಸೆಟ್ ಮಾಡ್ಕೊಂಡು ಮೂವ್ ಮಾಡ್ಬೋದು. ಸೊ ಆ ತರ ಇದೆ. ಇದು ಫ್ರಂಟ್ ಮಾತ್ರ ಮೂವ್ ಮಾಡ್ಬೋದು. ಇದು ನಿಮಗೆ ಡಿಸ್ಪ್ಲೇ ನೋಡಕ್ಕೆ ನೋಡಿ, ಡಿಸ್ಪ್ಲೇ ಕ್ಲಾರಿಟಿ ಹೆಂಗಿದೆ ಅಂತ ನೋಡಿ. ಇವಾಗ ಶೇಕ್ ಆಗ್ತಾ ಇದ್ರೆ ಕೊಲಿಷನ್ ಡಿಟೆಕ್ಟೆಡ್ ಅಂತ ಬರುತ್ತೆ. ಇವಾಗ ಏನಾದ್ರು ತುಂಬಾ ಶೇಕ್ ಆದ್ರೆ ಕಾರ್, ಇನ್ ಕೇಸ್ ನೀವು ಹಳ್ಳದಿನ್ನೇಲಿ ಇದ್ಮಾರೆ ಯಾವುದೋ ಕೊಲಿಷನ್ ಡಿಟೆಕ್ಟೆಡ್ ಅಂತ ಒಂದು ಎರರ್ ಸ್ಕ್ರೀನ್ ಬರುತ್ತೆ, ಅಂದ್ರೆ ನಮ್ಗೆ ಆ ಸೆನ್ಸರ್ ವರ್ಕ್ ಆಗ್ತಾ ಇದೆ ಅಂತ. ಅದರಲ್ಲೂ ಆಪ್ಷನ್ ಇದೆ, ನೀವು ಲೋ ಇಡ್ಬೋದು, ಆ ಸೆನ್ಸರ್ ಲೋ ಸೆನ್ಸಿಂಗ್ ಇರ್ಬೋದು, ಇಲ್ಲ ಐ ಸೆನ್ಸಿಂಗ್ ಇರ್ಬೋದು. ನಾನು ಐ ಸೆನ್ಸಿಂಗ್ ಇಟ್ಟಿದ್ದೀನಿ, ಯಾಕಂದ್ರೆ ಕಾರ್ಗೆ ಯಾರಾದ್ರೂ ಟಚ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಸುಮ್ಮನೆ ಡೋರ್ ಹತ್ರ ಬಂದು ಹೊಡೆದ್ರೆ ಆಟೋಮೆಟಿಕ್ ಆಗಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಜಸ್ಟ್ ಪ್ರೆಸ್ ಮಾಡಿ ಹಿಂಗ್ ಮೂವ್ ಮಾಡಿದ್ರೆ ಲಾಕ್ ಆಗುತ್ತೆ. ಇವಾಗ ನಾನು ಮಾಡ್ತೀನಿ ನೋಡಿ. ಆಗಾಯ್ತು, ಪುಷ್ ಮಾಡಿದ್ರೆ ಲಾಕ್ ಆಗುತ್ತೆ ನೋಡಿ. ಇದೆ ಬ್ಯಾಕ್ ಕ್ಯಾಮ್ರಾ ನೋಡಿ, ಇದೆ ಬ್ಯಾಕ್ ಕ್ಯಾಮ್ರಾ ಕನೆಕ್ಟ್ ಆಗಿದೆ. ಕೇಬಲ್ ಇಲ್ಲಿಂದ ಬಂದು ನಿಮಗೆ ಮುಂದೆ ಆ ಮೈನ್ ಕ್ಯಾಮ್ರಾದಲ್ಲಿ ಕನೆಕ್ಟ್ ಆಗಿರುತ್ತೆ, ಫ್ರಂಟ್ ಕ್ಯಾಮ್ರಾದಲ್ಲಿ. ಸೊ ಅದರಲ್ಲಿ 2 ವೈರ್ ಕನೆಕ್ಷನ್ ಇರುತ್ತೆ. ಒಂದು ನಿಮಗೆ ಬ್ಯಾಕ್ ಕ್ಯಾಮ್ರಾ ಕನೆಕ್ಷನ್, ಇನ್ನೊಂದು ಪವರ್ ಕನೆಕ್ಷನ್ ಕೊಟ್ಟಿರ್ತೀರಿ. ಪವರ್ ಕನೆಕ್ಷನ್ ಡೈರೆಕ್ಟ್ ಫ್ಯೂಸ್ ಬಾಕ್ಸ್ ಇಂದ ಕೊಟ್ಟಿರ್ತಾರೆ. ಸೊ ಯಾವುದೇ ವೈರು ಡ್ಯಾಮೇಜ್ ಮಾಡೋದಾಗ್ಲಿ ಸ್ಕಿನ್ ಮಾಡೋದಾಗ್ಲಿ ಏನೂ ಆಗಲ್ಲ, ಡೈರೆಕ್ಟ್ ಕನೆಕ್ಷನ್ ಕೊಟ್ಟಿರ್ತಾರೆ. ಅದಕ್ಕಂತಾನೆ ಹಾರ್ಡ್ ವೈರಿಂಗ್ ಕಿಟ್ ಅಂತ ಬರುತ್ತೆ. ಸೊ ಅದು ನಮ್ಮ ಬಾಕ್ಸ್ ಜೊತೆನೆ ಕೊಟ್ಟು ಕಳಿಸ್ತಾರೆ. ಸೊ ಇವಾಗ ನೀವು ಆರ್ಡರ್ ಮಾಡಬೇಕಾಗಿರೋದು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬೇಕಾಗುತ್ತೆ. ಡ್ಯಾಶ್ ಕ್ಯಾಮ್ನ ಆನ್ಲೈನ್ ಅಲ್ಲಿ ನೀವು ಆರ್ಡರ್ ಮಾಡಿದ್ರೆ 6500 ಆಗುತ್ತೆ. 6499 ಇಲ್ಲ 599 ಅನ್ಸುತ್ತೆ. ಸೊ ಅಷ್ಟೇ. ಸೊ ಅದ್ರ ಜೊತೆ ನಿಮ್ಗೆ 2000 ರುಪೀಸ್ ಅಷ್ಟು ವ್ಯಾಲ್ಯೂಬಲ್ ಆಗಿರೋಂಥ ನಿಮ್ಗೆ ಹಾರ್ಡ್ ವೈರಿಂಗ್ ಕಿಟ್ ಫ್ರೀ ಆಗಿ ಕೊಡ್ತಾರೆ. ಸೊ ಅದನ್ನ ನಿಮ್ಗೆ ನಿಮ್ಮ ಅಡ್ರೆಸ್ಗೆ ಬಂದು ಡೆಲಿವರಿ ಆಗುತ್ತೆ. ಅದಾದ್ಮೇಲೆ ಅವರೇ ನಿಮ್ಗೆ ಗೈಡ್ ಮಾಡ್ತಾರೆ, ವಾಟ್ಸಪ್ ಅಲ್ಲಿ ನಿಮ್ಮನ್ನ ರೀಚ್ ಮಾಡ್ತಾರೆ, ವಾಟ್ಸಪ್ ಆಗ್ಲಿ ಕಾಲಲ್ಲಿ ನಿಮ್ಮನ್ನ ರೀಚ್ ಮಾಡ್ತಾರೆ. ನಿಯರ್ ಬೈ ಲೊಕೇಶನ್ ಡೀಟೇಲ್ಸ್ ಎಲ್ಲ ಕೊಡ್ತಾರೆ, ಯಾವ್ದು ಆಥರೈಸ್ ಸೆಂಟರ್ ಇರುತ್ತೆ ಅವ್ರು ಕನೆಕ್ಷನ್ ಮಾಡಕ್ಕೆ. ಸೊ ನೀವು ಅಲ್ಲಿ ಹೋಗ್ಬೇಕಾಗುತ್ತೆ. ಅಲ್ಲಿ ಹೋದ್ರೆ ನಿಮ್ಗೆ ಆ ಕನೆಕ್ಷನ್ ಮಾಡ್ಕೊಡ್ತಾರೆ. ಕನೆಕ್ಷನ್ ಮಾಡಿಕೊಟ್ಟು ಅವರೊಂದು ಲೇಬರ್ ತಗೊಂತಾರೆ, ಸೊ ಡಿಪೆಂಡಿಂಗ್ ಆನ್ ಯಾವ ತರ ಸರ್ವಿಸ್ ಸೆಂಟರ್ ಅಂತ. ಸೊ ಆಮೇಲೆ ಈ ಡ್ಯಾಶ್ ಕ್ಯಾಮ್ ವಿಡಿಯೋಸ್ನ ಆ್ಯಪಲ್ಲಿ ಹೆಂಗ್ ಕನೆಕ್ಟ್ ಮಾಡಿ ನೋಡೋದು ಅಂತ ಇವಾಗ ನಾನು ನೆಕ್ಸ್ಟ್ ತೋರಿಸ್ತೀನಿ. ಸೊ ಅದನ್ನು ನೋಡ್ಕೊಳ್ಳಿ ನೀವು, ಆ್ಯಪ್ ಇಂಟರ್ಫೇಸ್ ಹೆಂಗಿದೆ ಅಂತ. ಆ್ಯಪ್ ಹೆಸರು ಪ್ಲೇಸ್ಟೋರ್ ಅಲ್ಲಿ ಇದೆ ಆ್ಯಪ್. ಇವಾಗ ಆ್ಯಪು ಪ್ಲೇಸ್ಟೋರಲ್ಲಿ ನೀವು ವಿ ಡ್ಯೂರೆ ಡ್ಯಾಶ್ ಕ್ಯಾಮ್ ವೀವರ್ ಅಂತ ನೀವು ಸರ್ಚ್ ಮಾಡಿದ್ರೆ ಬರುತ್ತೆ. ವಿ ಡ್ಯೂರೆ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಬಂದ್ಬಿಡುತ್ತೆ. ಸೆಲೆಕ್ಟ್ ಮಾಡಿ, ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಜಸ್ಟ್ ಡೈರೆಕ್ಟ್ ಓಪನ್ ಆಪ್ಷನ್ ಇದೆ, ಓಪನ್ ಆಪ್ಷನ್ ಕೊಡ್ತೀನಿ. ಸೊ ನಿಮ್ದು ನೋಡಿ ಇದೆ ವುಡ್ ಮ್ಯಾನ್ 3643 AD ಅನ್ನೋದು ನಿಮ್ದು ಕ್ಯಾಮ್ರಾ. ನೀವು ಆಲ್ರೆಡಿ ಸ್ಟಾರ್ಟಿಂಗ್ ಪೇರಿಂಗ್ ಆಪ್ಷನ್ ಎಲ್ಲ ಇರುತ್ತೆ, ಅದೆಲ್ಲ ಪೇರ್ ಎಲ್ಲ ಮಾಡಬೇಕು. ನೀವು ಬ್ಲೂಟೂತ್ ಅಲ್ಲಿ ಕನೆಕ್ಟ್ ಮಾಡಿ ಪೇರ್ ಮಾಡಬೇಕು. ಸೊ ಆಮೇಲೆ ಆಟೋಮೆಟಿಕ್ ಆಗಿ ವೈಫೈ ತಗೊಳುತ್ತೆ. ವುಡ್ ಮ್ಯಾನ್ ವೈಫೈ ನೀವು ಕನೆಕ್ಟ್ ಮಾಡಬೇಕಾಗುತ್ತೆ. ಇವಾಗ ಕನೆಕ್ಟ್ ಆಗಿದೆ. ಇವಾಗ ನಾವು ಆ್ಯಪ್ಗೆ ಹೋಗೋಣ. ಆ್ಯಪ್ ಕನೆಕ್ಟ್ ಆಗುತ್ತೆ. ನೋಡಿ ಆ್ಯಪ್ ಇವಾಗ ಕ್ಯಾಮ್ರಾ ಕನೆಕ್ಟ್ ಆಯಿತು. ಸೊ ಮುಂದೆಗಡೆ ಏನು ರೆಕಾರ್ಡ್ ಆಗ್ತಾ ಇದೆಯೋ ಅದನ್ನು ನೀವು ನೋಡ್ಬೋದು ಲೈವ್ ಅಲ್ಲಿ. ಮುಂದೆಗಡೆ ರೆಕಾರ್ಡ್ ಆಗ್ತಾ ಇರೋದು ನೋಡ್ಬೋದು. ಇವಾಗ ಕ್ಯಾಮ್ರಾ ಫೈಲ್ಗೆ ನೀವು ಹೋದ್ರೆ ನೋಡಿ, ಕ್ಯಾಮ್ರಾ ಎಲ್ಲ ನಿಮ್ಗೆ ಯಾವ್ಯಾವ ವಿಡಿಯೋ ಇದೆ ಎಲ್ಲ ಇದೆ. ನೀವು ಅದು ಸೆಲೆಕ್ಟ್ ಮಾಡಿದ್ರೆ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಇವಾಗ ಇದೊಂದು ಫ್ರಂಟ್ ಒಂದು ಸೆಲೆಕ್ಟ್ ಮಾಡಿದೆ ಅಂದ್ರೆ ಇದು ಬ್ಯಾಕ್ ಸೈಡ್ ಡೌನ್ಲೋಡ್ ಆಪ್ಷನ್ ಇದೆ. ಸ್ಕ್ರೀನ್ ಶಾಟ್ ಬೇಕಂದ್ರೆ ಸ್ಕ್ರೀನ್ ಶಾಟ್ ತಗೊಬಹುದು, ಡಿಲೀಟ್ ಮಾಡ್ಬೇಕಂದ್ರೆ ನೀವು ಡಿಲೀಟ್ ಮಾಡ್ಕೊಬಹುದು. ಅದು ಬಿಟ್ರೆ ನೀವು ಇವಾಗ ಕನೆಕ್ಟ್ ಆಗಿದೆ. ನಾವು ಕ್ಯಾಮ್ರಾ ಫೈಲಲ್ಲಿ ಹೋಗಿ ನೋಡಾಯಿತು. ಇಲ್ಲಿ ನಿಮಗೆ ಕ್ಯಾಮ್ರಾ ಇದರಲ್ಲೇ ನಿಮಗೆ ಇಲ್ಲಿ ಮೆನ್ಷನ್ ಆಗಿರುತ್ತೆ FOR ಅಂತ. ಎಫ್ ಅಂದರೆ ಫ್ರಂಟು, ಆರ್ ಅಂದರೆ ರೇರ್, ಬ್ಯಾಕ್ ಸೈಡ್ ಕ್ಯಾಮ್ರಾ ಅಂತ. ಇದರಲ್ಲಿ ನಿಮಗೆ ಸ್ನ್ಯಾಪ್ಶಾಟ್, ನೀವು ಸ್ಕ್ರೀನ್ ಶಾಟ್ ಏನಾದ್ರು ತೆಗೆದ್ರೆ ಇಲ್ಲಿರುತ್ತೆ ಲಾಕ್ಡ್. ಈ ಲಾಕ್ಡ್ ಅನ್ನೋದೇನಂದರೆ ಇವಾಗ ನಾನು ಮೂವ್ಮೆಂಟ್ ಎಲ್ಲ ಮಾಡಿದೆ ಅಲ್ವಾ, ನಿಮಗೆ ವಿಡಿಯೋ ಮಾಡೋವಾಗ ಮೂವ್ಮೆಂಟ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಕ್ಯಾಪ್ಚರ್ ಆಗಿದೆ ಬಿಚ್ಚಿದಾಗ. ಸೊ ಯಾವುದೇ ಕಾರ್ ಬಾಡಿ ಎಲ್ಲೇ ಶೇಕ್ ಆಗಲಿ ಏನಾಗಲಿ ಇಮಿಡಿಯೇಟ್ ಆಗಿ ಕ್ಯಾಮ್ರಾ ಆನ್ ಆಗಿ ರೆಕಾರ್ಡ್ ಆಗುತ್ತೆ.
ಸೊ ಇದೆಲ್ಲ ನಾವೇ ಡಿಲೀಟ್ ಮಾಡೋವರೆಗೂ ಡಿಲೀಟ್ ಆಗಲ್ಲ. ಇಲ್ಲಿ ಲಾಕ್ಡ್ ಅನ್ನೋ ಫೋಲ್ಡ್ರಲ್ಲಿ ಸೇವ್ ಆಗೋದು ಮಾತ್ರ. ಲೂಪಲ್ಲಿ ಇರೋದೆಲ್ಲ ನಿಮಗೆ ಆಟೋಮೆಟಿಕ್ ಆಗಿ ಲಾಸ್ಟ್ ವೀಡಿಯೋಸು ಡಿಲೀಟ್ ಆಗ್ತಾ ಹೋಗುತ್ತೆ. ಹೊಸ ವಿಡಿಯೋ ರೆಕಾರ್ಡ್ ಆಗ್ತಾ ಹಳೆ ವಿಡಿಯೋ ಯಾವುದು ಹಳೆ ಲಾಸ್ಟ್ ವಿಡಿಯೋ ಇರುತ್ತೋ ಆ ವಿಡಿಯೋ ಡಿಲೀಟ್ ಆಗ್ತಾ ಹೋಗುತ್ತೆ. ಸೊ ಹಂಗೆ ಕಂಟಿನ್ಯೂಸ್ ಆಗುತ್ತೆ. ನಾನು 128 GB ಮೆಮೊರಿ ಕಾರ್ಡ್ ಹಾಕಿದ್ದೀನಿ. ಈ ಡಿವೈಸ್ ಜೊತೆ ಮೆಮೊರಿ ಕಾರ್ಡ್ ಬರಲ್ಲ. ಮೆಮೊರಿ ಕಾರ್ಡ್ ನೀವು ಸಪ್ರೇಟಾಗಿ ತೆಗೆದು ಹಾಕಬೇಕು. ಅದನ್ನು ನೋಡ್ಕೊಳ್ಳಿ. ಮೆಮೊರಿ ಕಾರ್ಡ್ ಪರ್ಚೇಸ್ ಮಾಡಿ 128 GB ಸಪೋರ್ಟ್ ಆಗುತ್ತೆ. ನಾನು ಹಾಕಿರೋದು 128 GB ಹಾಕಿದ್ದೀನಿ. ನೋಡಿ, ಸೆಟ್ಟಿಂಗಲ್ಲಿ ಸೌಂಡ್ ರೆಕಾರ್ಡಿಂಗು. ಸೊ ಸೌಂಡ್ ರೆಕಾರ್ಡಿಂಗ್ ಎನೇಬಲ್ ಮಾಡಿದ್ದೀನಿ. ಯಾವುದೇ ಕಾರ್ ಒಳಗಡೆ ಏನೇ ಡಿಸ್ಕಷನ್ ಆಗ್ತಾ ಇದ್ರೇನು, ಇಲ್ಲ ನಿಮ್ಗೆ ಯಾವುದೇ ಒಂದು ಔಟ್ಸೈಡ್ ನೀವು ಗ್ಲಾಸ್ ಏನಾದರೂ ಓಪನ್ ಮಾಡಿದರೆ ಔಟ್ಸೈಡನ್ನು ರೆಕಾರ್ಡ್ ಆಗುತ್ತೆ. ಜನರಲಿ ಒಳಗಡೆ ರೆಕಾರ್ಡ್ ಆಗುತ್ತೆ. ನಾವೆಲ್ಲ AC ಯೂಸ್ ಮಾಡ್ತೀರಿ, ಗ್ಲಾಸ್ ಹಾಕಿರ್ತೀರಲ್ವ, ಸೊ ಒಳಗಡೆದೆಲ್ಲ ನಮ್ಮ ಕಾನ್ವರ್ಸೇಷನ್ ಎಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ. ಆಮೇಲೆ ವಿಡಿಯೋ ರೆಸಲ್ಯೂಷನ್ ನೀವು ನೋಡ್ಬೋದು 2.5K ಇದೆ ಫ್ರಂಟ್ದು. ಲೂಪ್ ರೆಕಾರ್ಡಿಂಗ್ ಡ್ಯೂರೇಷನ್ ನಿಮಗೆ 2 ಮಿನಿಟ್ಸ್ ಇದೆ. ನೀವು ಬೇಕಂದರೆ 1 ಮಿನಿಟ್ ಮಾಡ್ಕೊಬೋದು. ಒಂದೊಂದು ವೀಡಿಯೋ 2 ಮಿನಿಟ್ಸ್ ರೆಕಾರ್ಡ್ ಆಗುತ್ತೆ, ಸೇವ್ ಆಗುತ್ತೆ, ನೆಕ್ಸ್ಟ್ 2 ಮಿನಿಟ್ಸ್ ರೆಕಾರ್ಡ್, ಆ ಥರ ಆಗುತ್ತೆ. ಎವ್ರಿ ವಿಡಿಯೋ ನಿಮಗೆ 2 ಮಿನಿಟ್ಸ್ ರೆಕಾರ್ಡ್ ಆಗುತ್ತೆ. ಟೈಮ್ ವಾಟರ್ ಮಾರ್ಕ್ ನಾನು ಎನೇಬಲ್ ಮಾಡಿದ್ದೀನಿ. ಸೊ ವಿಡಿಯೋದಲ್ಲಿ ನಿಮಗೆ ವುಡ್ ಮ್ಯಾನ್ ಅಂದ್ಬಿಟ್ಟು ವಾಟರ್ ಮಾರ್ಕ್ ಲೆಫ್ಟ್ ಸೈಡಲ್ಲಿ ಇರುತ್ತೆ. ಕೊಲಿಷನ್ ಡಿಟೆಕ್ಷನ್ ಇದರಲ್ಲಿ ನಾನು ಐ ಮೆನ್ಷನ್ ಮಾಡಿದ್ದೀನಿ. ನಿಮ್ಗೆ ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೆ ಮುಂಚೆನೇ ಐ ಅಂತ ಮೆನ್ಷನ್ ಮಾಡಿದ್ದೀನಿ. ನೀವು ಬೇಕಂದರೆ ಲೋ ಅಂತ ಮೆನ್ಷನ್ ಮಾಡ್ಕೊಬೋದು. ಲೋ ಮೆನ್ಷನ್ ಮೇಲೆ ಚಿಕ್ಕ ಟಚ್ ಎಲ್ಲ ಇಮಿಡಿಯೇಟಾಗಿ ಸೆನ್ಸ್ ಆಗಲ್ಲ. ಸೊ ಹಾರ್ಡ್ ಟಚ್ ಮಾತ್ರನೇ ಸೆನ್ಸ್ ಆಗುತ್ತೆ. ಈ ಪಾರ್ಕಿಂಗ್ ಗಾರ್ಡ್ ಎನೇಬಲ್ ಮಾಡಿದ್ದೀನಿ. ಪಾರ್ಕಿಂಗ್ ಗಾರ್ಡ್ ಎನೇಬಲ್ ಮಾಡಿದ್ರೆ ನೀವು ಒಬ್ಬರು ಬಂದು ಟಚ್ ಮಾಡಿದರೆ ಇಮಿಡಿಯೇಟಾಗಿ ನಿಮಗೆ ಕ್ಯಾಮ್ರಾ 2 ಪವರ್ ಆನ್ ಆಗುತ್ತೆ. ಪವರ್ ಆನ್ ಆಗಿ ರೆಕಾರ್ಡ್ ಆಗುತ್ತೆ. 30 ಸೆಕೆಂಡ್ಸ್ ರೆಕಾರ್ಡ್ ಆಗಿಬಿಟ್ಟು ನಿಮ್ಗೆ ತಿರ್ಗಾ ಸ್ಟಾಪ್ ಆಗಿಬಿಡುತ್ತೆ. ಸೊ ನಾನು ಹೇಳ್ದಂಗೆ 128 GB ನಿಮಗೆ ಇದು ವೈಫೈ ನೇಮು ವುಡ್ ಮ್ಯಾನ್ ಅಂತಿದೆ. ವೈಫೈ ಪಾಸ್ವರ್ಡು ನಿಮ್ಗೆ ಏನು ಬೇಕೋ ಅದು ಕೊಟ್ಕೊಬೋದು. ವೈಫೈ ಪಾಸ್ವರ್ಡು, ಫೋಮ್ವೇರ್ ವರ್ಷನ್ನು, ಫಾರ್ಮ್ಯಾಟ್ SD ಕಾರ್ಡ್ ಅಂತಿದೆ. ಸೊ ನಾನು ಹಾಕಿರೋದು 128 GB SD ಕಾರ್ಡು. ಸೊ ಅದ್ರಲ್ಲಿ ಆಲ್ಮೋಸ್ಟ್ 7.82 GB ಫ್ರೀ ಇದೆ. ಇನ್ನು ಮಿಕ್ಕಿದೆಲ್ಲ ಯೂಟಿಲೈಸ್ ಆಗಿದೆ. ಸೊ ಡಿಲೀಟ್ ಆಗ್ತಾ ಇರುತ್ತೆ ನಿಮಗೆ. ಸೊ ಅದು ನಮಗೂ ಗೊತ್ತಾಗಲ್ಲ. ಮೇ ಬಿ ಒಂದು 15-20 ಡೇಸ್ ನಮ್ಮ ಯೂಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ರೆಗ್ಯುಲರಾಗಿ ಡ್ರೈವ್ ಮಾಡೋಂಗಿದ್ರೆ ಸ್ವಲ್ಪ ಬ್ಯಾಕಪ್ ಕಮ್ಮಿ ಬರುತ್ತೆ. ನೀವು ರೇರಾಗಿ ಡ್ರೈವ್ ಮಾಡೋಂಗಿದ್ರೆ ಆಲ್ಮೋಸ್ಟ್ 1 ಮಂತ್ ಡೇಟನ್ನು ನಿಮಗೆ ಇರುತ್ತೆ ಮೆಮೊರಿ ಕಾರ್ಡಲ್ಲಿ, 128 GB ಮೆಮೊರಿ ಕಾರ್ಡಲ್ಲಿ.